ಇವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನೀನು ಅವನು ತೆಗೆಸ್ಕೊಂಡಿರೋ ಫೋಟೋ. ಇದನ್ನ ತಪ್ಪಾಗಿ ತಿಳ್ಕೊಂಡ್ರೆ ಅದು ನನ್ನ ಮುಟ್ಟಾಳ್ತನ. ಇಟ್ಸ್ ಓಕೆ. ಶೂ ಪಾಲಿಶ್ ಮಾಡೋ ವಿಷಯದಲ್ಲಿ ಅವನ್ ಪರ ವಹಿಸ್ಕೊಂಡು ಮಾತಾಡಿದೆಯಲ್ಲ, ಅದು ಕೂಡ ಕೆಲಸಗಾರ ಕೂಡ ಮರ್ಯಾದೆ. ಇಟ್ಸ್ ಆಲ್ಸೋ ಓಕೆ. ಆದ್ರೆ ನಿನ್ನೆ ರಾತ್ರಿ ರಿಸೆಪ್ಷನ್ ಇಂದ ಬರ್ಬೇಕಾದ್ರೆ ಮಧ್ಯರಾತ್ರಿ ಧಾರಾಕಾರವಾಗಿ ಸುರಿತಿರೋ ಮಳೆಯಲ್ಲಿ ನನ್ನನ್ನು ಬಿಟ್ಟು ನೀನೊಬ್ಬನೇ ಅವನ ಜೊತೆ ಬಂದಿಯಲ್ಲ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಯಾಕೆ ಸುಮ್ಮನಾಗ್ಬಿಟ್ಟೆ? ಸಿಕ್ಕಾಕೊಂಡ್ಬಿಟ್ಟೆ ಅಂತ ಭಯನಾ? ನೋಡು, ಬೆಳಿಗ್ಗೆ ಕಾರ್ ತಗೊಂಡ್ಬರ್ಬೇಕಾದ್ರೆ ಡ್ಯಾಶ್ ಬೋರ್ಡ್ ನಲ್ಲಿ ಈ ಫೋಟೋಗ್ರಾಫ್ಸ್ ಎಲ್ಲ ಸಿಕ್ತು. ಇಲ್ಲೋಡು, ಕನ್ಫರ್ಮ್ ಆಗಿರೋ ಮದುವೆ ಕ್ಯಾನ್ಸಲ್ ಆದ್ರೆ ಅದು ನಮ್ಮ ಕುಟುಂಬದ ಗೌರವದ ಪ್ರಶ್ನೆ. ನೋಡು, ಆಸ್ತಿಗೋಸ್ಕರ ನಾನು, ಆಸೆಗೋಸ್ಕರ ಅವನು ಅನ್ನೋದನ್ನ ಮರೆತು ಬಿಡು. ಹೊರಡಕ್ ಮುಂದೆ ಎಲ್ಲ ಚೆಕ್ ಮಾಡ್ಕೊಂಡು ಹೊರಡೋದಲ್ಲ. ಸರ್, ಏನ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ. ಒಂದ್ 10 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಮಾಡ್ತೀಯಾ 2 ಗಂಟೆಯಿಂದ ಮಾಡ್ತಾನೆ ಇದೀಯಾ? ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಾರ್ದಯ್ಯ ಮನೆ ಅದು? ಯಾವ್ದು ಸರ್? ಅದು ಫಾರೆಸ್ಟ್ ಬಂಗ್ಲಾ ಸರ್. ರಾಧಾ, ಇನ್ನೂ ಲೇಟ್ ಆಗುತ್ತೆ. ಅಲ್ಲಿವರೆಗೆ ಫಾರೆಸ್ಟ್ ಬಂಗ್ಲೆಯಲ್ಲಿ ರೆಸ್ಟ್ ತಗೊಳ್ಳೋಣ ಬಾ. ಬೇಡ, ಇನ್ನೊಂದು ಸ್ವಲ್ಪ ಆಗೋಗ್ಬಿಡತ್ತೆ. ಮುದ್ದು ಕೃಷ್ಣ. ರಾಧಾ, ಇವ್ ನಂಬ್ಕೊಂಡ್ರೆ ಇಲ್ಲೇ ಬೆಳಕು ಹರಿದು ಬಿಡುತ್ತೆ. ಬಾಬಾ ಹೋಗೋಣ. ಬೇಡ ಅಶೋಕ್, ಇನ್ ಸ್ವಲ್ಪ ಹೊತ್ತು. ಇಷ್ಟ ತನಕ ವೇಟ್ ಮಾಡಿದೀವಲ್ಲ, ಇನ್ ಸ್ವಲ್ಪ ಹೊತ್ತು ಆಗೋಗುತ್ತೆ. ಡೋಂಟ್ ಬಿ ನಾನ್ ಸೆನ್ಸ್ ಐತೆ. ಅವನು ಅಷ್ಟೊತ್ತಿನಿಂದ ರಿಪೇರಿ ಮಾಡ್ತಾನೆ ಇದ್ದಾನೆ. ಬಾ ಹೋಗೋಣ. ನೋಡು, ರೆಡಿ ಆದ ತಕ್ಷಣ ಬಂದು ಹೇಳ್ಬಿಡು. ಅಲ್ಲಿವರೆಗೆ ನಾವು ಫಾರೆಸ್ಟ್ ಬಂಗ್ಲೆಯಲ್ಲಿ ರೆಸ್ಟ್ ತಗೋತಾ ಇರ್ತೀವಿ. ಮೇಡಮ್, ಇಷ್ಟು ಜೋರಾಗಿ ಮಳೆ ಬರ್ತಿದೆ. ನಿಮ್ ಸೆರಗನ್ ತೆಗೆದು ತಲೆ ಮೇಲೆ ಹಿಡ್ಕೊಂಡ್ಬಿಡಿ. ಹೀಗೆ ಹಿಡ್ಕೊಂಡ್ರೆ ಛತ್ರಿ. ನಿನ್ ಕೆಲಸ ನೀನ್ ಮಾಡೋ, ಅಧಿಕ ಪ್ರಸಂಗ ಮಾಡಬೇಡ. ಇಲ್ಲ, ಮಳೆ ನಡೆದ್ರೆ ಅವ್ರಿಗೆ ಡಯಾಬಿಟಿಸ್ ಬಂದ್ರೆ. ಶಟ್ ಅಪ್. ಮಳೆ ನಡೆದ್ರೆ ಡಯಾಬಿಟಿಸ್ ಹೆಂಗ್ ಬರುತ್ತೆ? ಬಾರದ ಹೋಗೋಣ. ಯಾಕೋ ಈ ಟಾರ್ಚ್ ನಮ್ ತಲೆನೂ ಕೆಟ್ಟೋಗಿದೆ. ಅರೆ, ನಿಂತೇ ಇದೆಯಲ್ಲ, ತಲೆಯೆಲ್ಲ ಒದ್ದೆ ಆಗಿದೆ. ಟವಲ್ ತಗೊಂಡು ತಲೆ ಒರೆಸ್ಕೋ. ಪರವಾಗಿಲ್ಲ, ಮನೆಗೆ ಹೋಗಿಸ್ಕೊತೀನಿ. ಮೈಯೆಲ್ಲ ಒದ್ದೆ ಆಗಿದೆ, ಒಳಗ್ ಹೋಗಿ ತಲೆ ಒರೆಸ್ಕೋ. ಹೋಗು. ಇನ್ನು ಗಾಡಿ ರೆಡಿ ಆಗಿಲ್ಲ. ಪರವಾಗಿಲ್ಲ, ಬನ್ನಿ ಹೋಗೋಣ. ಈ ಮನೇಲಿ ಹೇಗೆ ನಡೆಯೋದು? ನೀವು ಬರ್ತಿರೋ ಇಲ್ವೋ ಅಥವಾ ನಾವು ಹೋಗ್ಲೋ? ಅವರಲ್ಲಿ ಅವ್ರು ಬೇಡ, ಬನ್ನಿ. ಅಷ್ಟು ದೂರ ಹೋಗ್ಬೇಕಲ್ಲ. ಇಲ್ಲೇ ರೀ, ಆ ವಾಚ್ ಹತ್ರ ಸೈಕಲ್ ಇಸ್ಕೊಂಡ್ ಬರ್ತೀನಿ.
ಡಾಕ್ಟರ್ ಬರ್ತಾರೆ, ನೀವು ಮಲ್ಕೊಳ್ಳಿ. ಬನ್ನಿ ಡಾಕ್ಟರ್ ಬನ್ನಿ. ಕಾಲೆಲ್ಲ ಉಜ್ಜಿ ಬೆಚ್ಚಗಿಟ್ಟಿದ್ದೀನಿ, ಯೂಕ್ಲಿಪ್ಟಸ್ ಆಯಿಲ್ ಹಚ್ಚಿದ್ದೀನಿ. ನೀವೊಂದು ಇಂಜೆಕ್ಷನ್ ಕೊಟ್ಬಿಟ್ರೆ ಎಲ್ಲ ಸರಿ ಆಗ್ಬಿಡುತ್ತೆ. ಯಾಕೆ? ಅದನ್ನು ನೀನೇ ಮಾಡ್ಬಿಡ್ಬೇಕಾಗಿತ್ತು. ಬರ್ತಾ ಬರ್ತಾ MBBS ಮರ್ಯಾದೆ ಇಲ್ದಂಗೆ ಆಗೋಯ್ತು. ಏನಮ್ಮ ಆಯ್ತು? ಅದು ಸೈಕ್ಲಿಂದ ಬಿದ್ದಿದ್ದಲ್ಲಿ ಇಲ್ಲಿ ಪೆಟ್ಟಾಗೋಯ್ತು, ಒಳಗಡೆ ಡ್ಯಾಮೇಜ್ ಆಗ್ಬಿಟ್ಟಿದ್ಯೋ ಏನೋ. ಯಾವುದಕ್ಕೂ ಒಂದು ಎಕ್ಸ್ರೇ ನೀವು ತೆಗೆದ್ಬಿಟ್ರೆ. ಮೊದ್ಲು ಹೋಗಿ ನಿನ್ ತಲೆ ಒರ್ಸ್ಕೋ, ನಿನಗೇನಾದ್ರೂ ಅಂಟ್ಕೊಂಡ್ಬಿಟ್ಟಿತ್ತು. ಎಲ್ಲಿ ಪೆಟ್ಟಿದ್ದೀನಮ್ಮ? ಇಲ್ಲಿ. ಯಾವುದಕ್ಕೂ ಒಂದು ಬ್ಯಾಂಡೇಜ್ ಕಟ್ಬಿಟ್ರೆ ಬೇಡ ಬಿಡಿ. ಏನ್ ಹುಡುಕ್ತಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವು? ಇವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನೀನು ಅವನು ತೆಗೆಸ್ಕೊಂಡಿರೋ ಫೋಟೋ. ಇದನ್ನ ತಪ್ಪಾ ತಿಳ್ಕೊಂಡ್ರೆ ಅದು ನನ್ನ ಮುಟ್ಟಾಳ್ತನ. ಇಟ್ಸ್ ಓಕೆ. ಶೂ ಪಾಲಿಶ್ ಮಾಡೋ ವಿಷಯದಲ್ಲಿ ಅವನ್ ಪ್ರವಹಿಸ್ಕೊಂಡು ಮಾತಾಡಿದೆಯಲ್ಲ, ಅದು ಕೂಡ ಕೆಲಸಗಾರ ಕೂಡ ಮರ್ಯಾದೆ. ಇಟ್ಸ್ ಆಲ್ಸೋ ಓಕೆ. ಆದ್ರೆ ನಿನ್ನೆ ರಾತ್ರಿ ರಿಸೆಪ್ಷನ್ ಇಂದ ಬರ್ಬೇಕಾದ್ರೆ ಮಧ್ಯರಾತ್ರಿ ಧಾರಾಕಾರವಾಗಿ ಸುರಿತಿರೋ ಮಳೆಯಲ್ಲಿ ನನ್ನನ್ನು ಬಿಟ್ಟು ನೀನೊಬ್ಬನೇ ಅವನ ಜೊತೆ ಬಂದಿಯಲ್ಲ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಯಾಕೆ ಸುಮ್ಮನಾಗ್ಬಿಟ್ಟೆ? ಸಿಕ್ಕಾಕೊಂಡ್ಬಿಟ್ಟೆ ಅಂತ ಭಯನಾ? ನೋಡು, ಬೆಳಿಗ್ಗೆ ಕಾರ್ ತಗೊಂಡ್ಬರ್ಬೇಕಾದ್ರೆ ಡ್ಯಾಶ್ ಬೋರ್ಡ್ ನಲ್ಲಿ ಫೋಟೋಗ್ರಾಫ್ಸ್ ಎಲ್ಲ ಸಿಕ್ತು. ಇಲ್ಲಿ ನೋಡು, ಕನ್ಫರ್ಮ್ ಆಗಿರೋ ಮದುವೆ ಕ್ಯಾನ್ಸಲ್ ಆದ್ರೆ ಅದು ನಮ್ಮ ಕುಟುಂಬದ ಗೌರವದ ಪ್ರಶ್ನೆ. ನೋಡು, ಆಸ್ತಿಗೋಸ್ಕರ ನಾನು, ಆಸೆಗೋಸ್ಕರ ಅವನು ಅನ್ನೋದನ್ನ ಮರೆತು ಬಿಡು.